ನಮಸ್ಕಾರ 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 ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಮೊನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಫೇಸ್ಬುಕ್ ಅಲ್ಲಿ, ರೀಲ್ಸ್ ಅಲ್ಲಿ. ಅಪ್ಪ ಅಮ್ಮ ಏರ್ಪೋರ್ಟ್ ಫ್ಲೈಟ್ ಹತ್ತೋ ಅಂತದ್ದು. ಅದರೊಳಗೆ ತುಂಬಾ ಜನ ಕಾಮೆಂಟ್ಗಳು ಹಾಕಿದ್ದಾರೆ. ಒಂದು ಚಪ್ಪಲಿ ಹಾಕೊಂಡಿದ್ದೀರಾ, ಹಂಗೆ ಕರ್ಕೊಂಡು ಹೋಗಿದ್ದೀರಾ, ಮತ್ತೆ ಅಲ್ಲಿ ಏರ್ ಸ್ಟಾಫ್ಸ್ಗಳು ಹೆಲ್ಪ್ ಮಾಡಿಲ್ಲ, ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು, ಅವ್ರಿಗೆ ತುಂಬಾ ಅನ್ಯಾಯ ಆಯ್ತು, ಅಪ್ಪ ಬ್ಯಾಗ್ ಹಾಕೊಂಡಿದ್ದಾರೆ, ಬ್ಯಾಗ್ ಹಾಕೊಂಡೆ ತುಂಬಾ ಕಷ್ಟಪಡ್ತಿದ್ದಾರೆ ಅಂತೇಳಿ ತುಂಬಾ ಕಾಮೆಂಟ್ಸ್ಗಳು ಬಂದಿದೆ. ಅದರೊಳಗೆ ಕೆಲವೊಂದಷ್ಟು ಜನ ಕೆಟ್ಟದಾಗ ಕಾಮೆಂಟ್ ಮಾಡಿದ್ದಾರೆ, ಕೆಲವೊಂದಷ್ಟು ಜನ ತಮ್ಮ ಒಂದು ಪ್ರೀತಿಯನ್ನ ತೋರಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತಾ ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ. ನಮ್ಮಪ್ಪ ಚಪ್ಪಲಿ ಹಾಕಿ ಅಭ್ಯಾಸನೇ ಇಲ್ಲ, ಜೀವನ ಪರ್ಯಂತ ಅವ್ರು ಹುಡ್ದಾಗ್ಲಿಂದ ಇಲ್ಲಿ ತನಕ ಅವ್ರು ಚಪ್ಪಲಿನೇ ಹಾಕಿಲ್ಲ. ಚಪ್ಪಲಿ ಕೊಡ್ಸಿದ್ರು ಒಗೆದು ಬಿಸಾಕ್ತಾರೆ, ನೀನು ಬೇಡ ನೀನು ಚಪ್ಪಲಿನೂ ಬೇಡ ಅಂತ. ಎರಡನೇದಾಗಿ ಅಮ್ಮ ಚಪ್ಪಲಿ ಇಲ್ಲದೆ ನಡೆಯೋದಕ್ಕೆ ತುಂಬಾ ಖುಷಿ ಬೀಳ್ತಾರೆ. ಹಾಗಾಗಿ ಅಮ್ಮ ಕೂಡ ಚಪ್ಪಲಿ ಕೊಡಿಸಿದ್ವಿ, ಚಪ್ಪಲಿ ಇತ್ತು, ಆ ಚಪ್ಪಲಿನ ಬ್ಯಾಗ್ ಒಳಗಡೆ ಹಾಕ್ಸಿ ಅವರು ವಾಪಸ್ ಕಳಿಸೋರು, ನಂಗೆ ಚಪ್ಪಲಿ ಬೇಡ, ನಾನು ನಡ್ಕೊಂಬರ್ತೀನಿ ಹಾಗೆ ಅಂತ. ಮತ್ತೊಂದು ವಿಚಾರ, ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು, ಸ್ಟಾಫ್ಸ್ ಏನು ಮಾಡ್ತಿದ್ರು ಅಲ್ಲಿ, ಅದು ತುಂಬ ಕಷ್ಟಪಡ್ತಿದ್ದಾರೆ ಅವರು ಅಂತ ತುಂಬ ಜನ ಮಾತಾಡ್ತಿದ್ರು. ಸೊ ಅದಕ್ಕೊಂದು ಕ್ಲಾರಿಟಿ ಏನು ಅಂತಂದರೆ, ಅಮ್ಮಂಗೆ ಅಪ್ಪಂಗೆ ಫಸ್ಟ್ ಟೈಮು ಏರ್ಪೋರ್ಟಿಗೆ ಬಂದಿರೋದ್ರಿಂದ ಅವರು ವೀಲ್ ಚೇರಲ್ಲಿ ಹೋಗೋಕೆ ಇಷ್ಟಪಡಲಿಲ್ಲ. ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ನಾನೇ ಬಲವಂತ ಮಾಡಿ ಒಂದು ವೀಲ್ ಚೇರ್ ಆದರೂ ಅರೇಂಜ್ಮೆಂಟ್ ಮಾಡೋಣ ಅಂದಾಗ ಅಮ್ಮ ಅಪ್ಪ ಇಬ್ಬರು ಬೇಡ, ನಾವು ಹಂಗೆ ನಡ್ಕೊಂಬರ್ತೀವಿ, ಫಸ್ಟ್ ಟೈಮ್ ಬಂದಿರೋದು, ನಾವು ಎಂಜಾಯ್ ಮಾಡಬೇಕು, ನಾನು ನಡ್ಕೊಂಡೇ ಬರ್ತೀವಿ ಅಂತ ಅವ್ರು ಹೇಳಿದ್ರಿಂದ ನಾವು ಹಾಗೆ ಅವ್ರನ್ನ ಕರ್ಕೊಂಡೋಗ್ಬೇಕಾಗಿತ್ತು. ಈ ಮುಖಾಂತರ ನಿಮ್ಗೆ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ಯಾಕ್ ತಡ, ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಇಲ್ಲೇ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ನೋಡ್ದಾ? ನೋಡು ಅಲ್ಲಿ ಬಸ್ಗಳು ಬರ್ತಾ ಇದೆ. ಇದರ ಒಂದು ಫ್ಲೈಟ್ ಅಲ್ಲ, ಈಗ ನಾವು ಗೇಟಿಂದ ಈಚೆ ಕಡೆ ಹೋಗ್ತಿದ್ದಂಗೆ ಈ ಥರ ಬಸ್ ಬರುತ್ತೆ. ಈ ಬಸ್ಸಲ್ಲಿ ಕೂಡಿಸ್ಕೊಂಡು ನಮ್ಮದು ಫ್ಲೈಟ್ ಎಲ್ಲಿರುತ್ತೋ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಆಮೇಲೆ ಆ ಫ್ಲೈಟ್ನಲ್ಲಿ ನಾವು ಹತ್ಕೊಂಡು ಹೋಗ್ಬೇಕು. ಮತ್ತು ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಕೂತಿದ್ದ ನೋಡು ಹುಡುಗರೆಲ್ಲ ಮನುಷ್ಯರು, ಅಲ್ಲಿ ಲಗೇಜ್ ಅಂದರೆ ಕೆಳಗಡೆ ನಮ್ಮ ಬ್ಯಾಗುಗಳೆಲ್ಲ ಕೊಟ್ಬಿಟ್ಟು ಬಂದ್ವಲ್ಲ, ಆ ಬ್ಯಾಗೆಲ್ಲ ತೊಗೊಂಡೋಗಿ ಆ ಲಗೇಜಲ್ಲಿ ತುಂಬ್ತಾರೆ. ಮತ್ತು ಮೇಲ್ಗಡೆ ಅಲ್ಲಿ ಕನ್ನಡ ಗಾಜ್ ಕಾಣಿಸ್ತಿದೆಯಲ್ಲ, ಅದು ಡ್ರೈವರ್ ಸೀಟು, ಅಂದರೆ ಪೈಲಟ್ಗಳು ಫ್ಲೈಟನ್ನು ಓಡಿಸ್ಕೊತಾರೆ. ಮತ್ತು ಅಲ್ಲಿ ಕಿಟಕಿಗಳು ಕಾಣಿಸ್ತಿದೆಯಲ್ಲ, ಆ ಜಾಗದಲ್ಲಿ ನಾವೆಲ್ಲ ಕೂರುವಂಥದ್ದು. ಹತ್ತತ್ರ ಒಂದು 150, ಒಂದು ಸೈಡು 150ರಿಂದ 200 ತನಕ ಒಂದು ಸೈಡ್ ಸೀಟ್ ಬರುತ್ತೆ. ಉದ್ದ ನನಗೆ ಗೊತ್ತಿಲ್ಲ ಇಷ್ಟೊಂದು, ಬಟ್ ಆದರೆ ಒಂದು ಫ್ಲೈಟ್ ಬರುತ್ತೆ ಅಂತಂದರೆ ಅದು ಕೆಲಸದ ಎಷ್ಟಿದೆ ನೋಡು, ಎಷ್ಟು ಜನ ಬರ್ತಾರೆ ಒಂದು ಫ್ಲೈಟಿಗೆ. ಮಿನಿಮಮ್ ಅಂದರೆ 30ರಿಂದ 40 ಜನ, 50 ಜನ ತನಕ ಕೆಲಸ ನಡೀತಾನೆ. 5 ಜನ ಬರ್ತಾರೆ ನೋಡು. ಇದೆಲ್ಲ ಲಗೇಜ್ ತೊಗೊಂಡೋಗ್ತಿರೋದು, ಇಲ್ಲಿ ಹೋಗ್ತಿದ್ದೆಲ್ಲ ಅದಷ್ಟು ಲಗೇಜ್ ತೊಗೊಂಡೋಗ್ತಿರೋದು ಆ ಸಂಬಂಧಪಟ್ಟ ಫ್ಲೈಟ್ಗಳಿಗೆ. ಮತ್ತು ಆ ಟ್ರಾಲಿಗಳೆಲ್ಲ ವಾಪಸ್ಸು ಅಲ್ಲಿಂದ ಶಿಫ್ಟ್ ಮಾಡುತ್ತೆ ನೋಡಿ ಲಾರಿಗಳು. ಈ ಕಂಪ್ನಿಗಳದೆಲ್ಲ ಅವ್ರವ್ರ ಕಂಪ್ನಿಗಳದ್ದು ಅವ್ರವ್ರ ಗಾಡಿಗಳಲ್ಲಿ ಓಡಾಡ್ತಾ ಇರುತ್ತೆ ನೋಡಲ್ಲಿ. ಅಲ್ಲಿ ನೋಡು ಲಗೇಜೆಲ್ಲ ಒಳಗಡೆ ಹೋಗ್ತಿದೆ ನೋಡಿ, ಕಾಣಿಸ್ತಿದ್ಯಾ? ಕಾಣಿಸ್ತಾ? ಆ ಥರ ಅದು ಎಷ್ಟು ಹೈಟ್ ಇದೆ ಯೋಚನೆ ಮಾಡು. ಅಲ್ಲಿ ಒಬ್ಬ ಮನುಷ್ಯ ನಿಲ್ಬೋದು ಕೆಳಗಡೆ ಲಗೇಜ್ ತುಂಬಿ, ಅದ್ರ ಮೇಲೆ ನಾವು ಮೇಲ್ಗಡೆ ನಿಲ್ಬೋದು ನೋಡಪ್ಪ. ಅಂತ ಇಂಥ ಹತ್ತಿರದಿಂದ ಫ್ಲೈಟನ್ನು ತೋರಿಸ್ದೆ ಅವ್ರಿಗೆ. ಆ ಬ್ಯಾಗ್ ತಗೊಂಡು ಹಿಂಗೆ ಹೋಗೋಣ ಬಾ, ಕೆಳಗಡೆ ಹೋಗ್ಬಿಡೋಣ ನಾವು.
ಫಸ್ಟ್ ಟೈಮ್ ಫ್ಲೈಟಿಂಗ್ ಕರ್ಕೊಂಬಂದಿದ್ದೀವಿ. ಫ್ಲೈಟ್ ಮುಂದೆ ನಿಲ್ಲಿಸಿದ್ದೀನಿ. ಖುಷಿನಾ ಈಗ ಹಾಂ ನೋಡೋದಾ? ಹಾಂ ಈ ಕಡೆ ನೋಡಿ, ತಿರುಗಿ ನೋಡಿ ಹೆಂಗಿದೆ ನೋಡಿ. ಇಲ್ಲೆಲ್ಲ ಎಷ್ಟೊಂದು ಫ್ಲೈಟ್ಗಳಿದೆ. ಇರು ಖುಷಿನೇನಮ್ಮ? ನೋಡಬೇಕು ಅಂತಿದ್ದಲ್ಲ, ನೋಡಿ ಇವಾಗ ನೋಡಿ. ಇಲ್ಲೆಲ್ಲ ಸುತ್ತ ನೋಡಿ ಎಷ್ಟೊಂದು ಫ್ಲೈಟ್ಗಳಿದೆ. ನೋಡ್ದಾ? ಖುಷಿ ಆಯ್ತಾ? ನೋಡಿ ಮೇಲ್ಗಡೆ ರೆಕ್ಕೆ ನೋಡಿ ಹೆಂಗಿದೆ. ನೋಡು ರೆಕ್ಕೆ ಹೆಂಗಿದೆ, ಎಷ್ಟು ದೊಡ್ಡ ರೆಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಇದು ಈ ಆರ್ಬೇಕಾದ್ರೆ ಈ ಚಕ್ರ ಅಲ್ಲೋಗಿ ಮಡ್ಚ್ಕೊಳುತ್ತೆ ಒಳಗಡೆ. ಅಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ಗೆ ಹೋಗ್ಲಿ. ಏನೇನು ಅನಿಸ್ತು ನೀನು ಹಳ್ಳಿಲಿದ್ದಾಗ ಅಥವಾ ಊರಲ್ಲಿದ್ದಾಗ ತಲೆ ಮೇಲೆ ಆ ಫ್ಲೈಟ್ ಆರೋಗ್ತಿತ್ತು, ಚಿಕ್ಕದಾಗಿ ನೋಡ್ತಿದ್ದೆ. ಇವಾಗ ನಿಜವಾಗ್ಲೂ ನೋಡಿದ ಮೇಲೆ ಏನು ಅನ್ನಿಸ್ತು ನಿನಗೆ? ಒಳಗಡೆ ಹೆಂಗಿದೆ ಅನ್ನೋದು ಅರ್ಥ ಆಗುತ್ತೆ. ನಾವು ಬೋರ್ಡ್ನೊಳಗೆ ಹೋದ್ರೆ ಹೆಂಗೋಗುತ್ತಾ ಇದು ಗೊತ್ತಾಗ್ತದೆ. ಬೋರ್ಡ್ ಮೇಲೆ ಹೋಗ್ತಾ ಇದ್ದಾಗ ಅದು ಮಾಮೂಲಿ ಹೈವೇಗಿದ್ದಂಗೆ ಇದೆ. ಕೆಳಗಡೆ ಎಲ್ಲ ಕಾಣಿಸೋದು ನೀರ, ಮೋಡ, ಅದೆಲ್ಲ ಫುಲ್ಲು ಮೋಡ. ಹ್ಞೂ, ಅದೆಲ್ಲ ಫುಲ್ ನೀರಲ್ಲ, ಮೋಡ. ಅದು ಮೋಡ ಕೆಳಗಿಂದ ನೋಡಿ ಬೋರ್ಡ್ನೊಳಗೆ ತೋರೋಗುತ್ತಲ್ಲ, ರೂಟ್ ಹೆಂಗೆ ಕಾಣಿಸುತ್ತೆ ಅಂತ. ಮೋಡದ ಮೇಲೆ ಅವ್ರಿಗೇನು ರೂಟ್ ಫೈನಾಗಲ್ಲ. ಅವ್ರಿಗೆ ಸಿಗ್ನಲ್ಗಳಿರುತ್ತೆ, ರೂಟ್ಗಳಿರುತ್ತೆ, ಯಾವ್ಯಾವ ರೂಟಲ್ಲಿ. ಮತ್ತು ಅವ್ರಿಗೆ GPS ಎಲ್ಲ ಇರುತ್ತೆ. ಹಿಂದಕ್ಕೆ ಹೊರ್ಕೊಂಡು ಹಂಗೆ ನೋಡು, ತಿರುಗಿ ಯಾಕಂದ್ರೆ ಇಳಿಯುತ್ತಲ್ಲ ಈಗ, ಫೋರ್ಸಾಗಿ ಬರುತ್ತೆ ಗಾಡಿ. ನೋಡು ಹೆಂಗೆ ಬಂತು ರೋಡ್ಗೆ. ನೋಡಿ, ಇದು ಡೆಲ್ಲಿ ಏರ್ಪೋರ್ಟು. ನಾವು ಬರ್ಬೇಕಾದ್ರೆ ತೋರಿಸಿದ್ನಲ್ಲ ನಿಮಗೆ, ಆ ಥರ ಎಲ್ಲ ನೋಡೋಕ್ಕಾಗಲ್ಲ. ಯಾಕೆಂದರೆ ಇದು ಎಕ್ಸಿಟ್ ಅಂದರೆ ಇಲ್ಲಿಂದ ನಾವು ಈಚೆ ಕಡೆ ಹೋಗ್ತಿರೋದು.